ಹಾಯ್ ನಮಸ್ತೆ. ಏನಪ್ಪ ಇದು ಹೊಸ ಲುಕ್ ಕೊಟ್ಟಿದ್ದೀರಾ, ಹೊಸದಾಗಿ ಕಾಣಿಸಿದ್ದೀರಾ ಅಂತಾನ? ಏನಿಲ್ಲ, ಅದೇ ನಾನು ನಿಮಗೆ ಹೇಳ್ತಾ ಇದ್ದೆ, ಒಂದು ಶಾರ್ಟ್ ಮೂವಿಗೆ, ಹಾರರ್ ಸಸ್ಪೆನ್ಸು ಶಾರ್ಟ್ ಮೂವಿಗೆ ಒಂದು ಚಿಕ್ಕ ಬದಲಾವಣೆ. ಓಕೆನಾ? ಇವತ್ತಿನ ಟಾಪಿಕ್ ನಮ್ಮ ಒಂದು ಸೀರಿಯಲ್ ಮತ್ತೆ ಸ್ಟಾರ್ ಸುವರ್ಣ ಸೀರಿಯಲ್ ಮತ್ತೆ ಉದಯ ಟಿವಿ ಸೀರಿಯಲ್ಗೆ ಅಂತೇಳಿ ಏನ್ ಮಾಡ್ತಾ ಇದಾರೆ, ಈ ಒಂದು ಪರ್ಸನ್ ಅಂದ್ರೆ ದುಡ್ಡನ್ನ ಇಸ್ಕೊಂತಾ ಇದಾರೆ. ಅಂದ್ರೆ ಏನ್ ಕೇಳ್ತಾರೆ ಗೊತ್ತಾ, ಅವರು ಕಾರ್ಡ್ನ ಕೇಳ್ತಾರೆ, ಯೂನಿಯನ್ ಕಾರ್ಡ್ ಇದೆಯಾ ಅಥವಾ ಆರ್ಟಿಸ್ಟ್ ಕಾರ್ಡ್ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾರೆ, ಅಥವಾ ಇಲ್ಲಾಂದ್ರೆ ಫಿಲ್ಮ್ ಅಸೋಸಿಯೇಷನ್ ಕಾರ್ಡ್ನ ಕೇಳ್ತಾರೆ. ನಾವ್ ಹೇಳ್ತೀವಿ ನಮ್ಮ ಹತ್ರ ಇಲ್ಲ ಅಂತ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ 2,500 ಅಮೌಂಟ್ ನ ನಮ್ಮ ಹತ್ರ ಇಸ್ಕೊಂಡು ಬ್ಲಾಕ್ ನ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ಅವರ ಒಂದು ನಂಬರ್ನ ಹೇಳ್ತೀನಿ. ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇದೇ ಮೊದಲು ಸರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಯಾಕೆಂದ್ರೆ ಹೊಸ 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 ಇಂಟ್ರೆಸ್ಟಿಂಗ್ ಟಾಪಿಕ್ನ ತರ್ತಾ ಇರ್ತೀನಿ, ಹಾಗೆ ಆಡಿಷನ್ ಪೋಸ್ಟರ್ನ ತರ್ತಾನೆ ಇರ್ತೀನಿ ಅಂತ ಹೇಳ್ತಾ, ನಿಮ್ಮ ಒಂದು ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಅಂತ ಹೇಳ್ತಾ, ಜೊತೆಗೆ ಯಾಕೆಂದ್ರೆ ನಿಮ್ಮ ಒಂದು ಸಪೋರ್ಟ್ ನನಗೆ ಮೋಟಿವೇಶನ್ ಮಾಡುತ್ತೆ, ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ಬೂಸ್ಟ್ ಅಪ್ ಮಾಡುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಈ ತರದ್ದು ಒಂದು ಕೆಲವೊಂದಿಷ್ಟು ಆಡಿಷನ್ ಪೋಸ್ಟರ್ ನಮ್ಮ ಇಂಡಸ್ಟ್ರಿಯಲ್ಲಿ ನಡೀತಾ ಇರುತ್ತೆ. ನನ್ನ ಒಂದು ಗಮನಕ್ಕೆ ಯಾವ್ದು ಬರುತ್ತೆ ಅದು ಜೆನ್ಯೂನ್ ಅಂತ ಅನ್ಸಿದ್ರೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಜೆನ್ಯೂನ್ ಅಂತ ಅನ್ಸಿದ್ರೆ ನಾನು ನಿಮ್ಮ ಒಂದು ಗಮನಕ್ಕೆ ತರ್ತಾ ಇರ್ತೀನಿ. ನನಗೆ ಫೇಕ್ ಅನ್ಸಿದ್ರೆ ಸುಮಾರು ಘಟನೆಗಳಿರುತ್ತೆ, ಅದನ್ನ ನಾನು ಇಲ್ಲೇ ಮುಚ್ಚಾಕ್ತೀನಿ. ಫೈನ್, ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ತಗೊಳ್ಳಿ. ಯಾಕಪ್ಪ ನೀವು ನಂಬರ್ ತಗೋಬಹುದು ಬೇಕು ಈ ಒಂದು ಪೋಸ್ಟರ್ ಏನಕ್ಕೆ ಅಂದ್ರೆ ಹೆಲ್ಪ್ ಆಗುತ್ತೆ ಅಂದ್ರೆ, ಯಾಕೆಂದ್ರೆ ನಾವು ಎಷ್ಟು ದುಡ್ಡು ಕೊಡ್ಬೇಕಂದ್ರೆ 2,500 ಸುಮ್ಮನೆನಾ? ಈಗ ನಾವು ಹತ್ರ ದುಡ್ಡನ್ನ, ಅದು ನಾವು ಕಾಲೇಜು ಅಥವಾ ಸ್ಟ್ರಗ್ಲರ್ ಆಗಿದ್ದು ಅಥವಾ ನಾವು ಸ್ಟೂಡೆಂಟ್ ಆಗಿದ್ರೆ ಎಷ್ಟು ಕಷ್ಟ ಆಗುತ್ತೆ. ನಾವು ದುಡ್ಡನ್ನ ಅಡ್ಜಸ್ಟ್ ಮಾಡಿ 2,500 ಏನೋ ಒಂದು ಆಸೆ ಇಟ್ಕೊಂಡು ಅವ್ರಿಗೆ ಕೊಟ್ರೆ, ನಂಬರ್ನ ದುಡ್ಡನ್ನ ಇಸ್ಕೊಂಡು ನಂಬರ್ ಬ್ಲಾಕ್ ಮಾಡಿದ್ರೆ ಹೇಗೆ? ದಯವಿಟ್ಟು ಒಂದು ಹೇಳ್ತೀನಿ, ಯಾವ್ದು ವಿಡಿಯೋ ಶೇರ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಈ ಒಂದು ವಿಡಿಯೋನ ಬೇರೆಯವ್ರಿಗೆಲ್ಲರಿಗೂ ಶೇರ್ ಮಾಡಿ. ಏನ್ ನಾವು ದುಡ್ಡು ಕಳ್ಕೊಂಡಾಗ ನಮ್ಗೆ ಪೇನ್ ಆಗುತ್ತಲ್ಲ, ಆ ಒಂದು ಪೇನ್ ಬೇರೆಯವರೆಲ್ಲ ಅನುಭವಿಸಬಾರ್ದು ಅನ್ನೋ ಒಂದು ನಿಮ್ಮ ನಿಮ್ಮ ಹತ್ರ ಆ ಒಂದು ಕಾಳಜಿ, ಆ ಒಂದು ಕೇರ್, ಆ ಒಂದು ಹೆಲ್ಪಿಂಗ್ ನೇಚರ್ ಇದ್ರೆ ದಯವಿಟ್ಟು ಶೇರ್ನ ಮಾಡಿ. ಬೇರೆಯವರು ಮೋಸ ಹೋಗೋದು, ಬೇರೆಯವರು ಕಷ್ಟಕ್ಕೆ ಸಿಕ್ಕೋದು ತಪ್ಪಿಸ್ದಂಗಾಗುತ್ತೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಆ ಒಂದು ಕಾಂಟ್ಯಾಕ್ಟ್ ನಂಬರ್ನ ತಗೊಳ್ಳಿ. ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ನೀವು ಸೇವ್ ಮಾಡ್ಕೊಂಡ್ರಿ ಅಂದ್ರೆ ಏನಾಗುತ್ತೆ ಅಂದ್ರೆ, ಈ ಒಂದು ಕಾಂಟ್ಯಾಕ್ಟ್ ನಂಬರು ನಿಮ್ಗೇನಾದ್ರೂ ತಿರ್ಗಾ ಈ ಒಂದು ಪೋಸ್ಟರ್ ಮುಖಾಂತರ ಅಥವಾ ನಾನೇ ಜೆನ್ಯೂನ್ ಅನ್ಕೊಂಡು ಯಾವುದೋ ಒಂದು ಪೋಸ್ಟರ್ ಮುಖಾಂತರ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನನಗೆ ಗೊತ್ತಿರಲ್ಲ, ಸುಮಾರು ವಿಡಿಯೋಸ್ ನಾನು ಹಾಕ್ತಾ ಇರ್ತೀನಿ, ನನಗೆ ಜೆನ್ಯೂನ್ ಅನಿಸಿರೋದನ್ನ. ಈಗ ನನಗೆ ಯಾವುದೋ ಒಂದು ಜೆನ್ಯೂನ್ ಅಂತ ಅನಿಸಿದ್ದನ್ನ, ಯಾಕೆಂದ್ರೆ ಅವ್ರು ನನ್ನ ಹತ್ರ ದುಡ್ಡು ಕೇಳಿರಲ್ಲ. ಸೊ ಹಂಗಾಗಿ ನಾನು ಫೇಕ್ ಪರ್ಸನ್ ಅಂತ ನಾನು ಅದನ್ನ ಕಾಂಟ್ಯಾಕ್ಟ್ ನಂಬರ್ ಸೇವ್ ಮಾಡ್ಕೊಳಕ್ ಆಗಿರಲ್ಲ. ಸೊ ನಾನು ಇದನ್ನ ಸೇವ್ ಮಾಡ್ಕೊಂಡಿರ್ತೀನಿ, ನೀವು ನಂಬರ್ನ ಸೇವ್ ಮಾಡ್ಕೊಳ್ಳಿ. ಗಮನಕ್ಕೆ ಬಂದ್ರೆ ಅದನ್ನ ಏನ್ ಮಾಡಿ, ನೀವು ಅಲ್ಲಿಗೆ ಕೈ ಬಿಟ್ಬಿಡಿ, ನನಗೂ ಇನ್ಫಾರ್ಮ್ ಮಾಡಿ, ಈ ಒಂದು ಪರ್ಸನ್ ಬ್ಲಾಕ್ ಇದ್ದಾರೆ ಬ್ರದರ್, ಫೇಕ್ ಇದ್ದಾರೆ, ಸಾರಿ, ಓಕೆ ಫೇಕ್ ಇದ್ದಾರೆ ಅಂತ ಹೇಳಿ ನಂಬರ್ನ ತಗೊಂಡ್ಬಿಡೋಣ, ಎಲ್ಲರೂ ಸೇವ್ ಮಾಡ್ಕೊಳ್ಳೋಣ. ನಂಬರ್ನ ತಗೊಳ್ಳಿ, 6363794061. ಓಕೆ, ಸಾರಿ ನಾನು ಸಡನ್ ಆಗಿ ಹೇಳ್ಬಿಟ್ಟೆ. ಓಕೆ, ನಂಬರ್ನ ತಗೊಳ್ಳಿ ಅಂತೇಳಿ ಒಂದು ಪೆನ್ನು ಅಥವಾ ನೋಟ್ಬುಕ್ಕು ಅಥವಾ ನೀವು ಇನ್ನೊಂದು ಎಕ್ಸ್ಟ್ರಾ ಮೊಬೈಲ್ ಇಟ್ಕೊಳ್ಳೋಕೆ ಟೈಮ್ ಕೊಡ್ಬೇಕಿತ್ತಲ್ಲ. ನಾನು ನಂಬರ್ನ ರಿಪೀಟ್ ಮಾಡ್ತೀನಿ ನೋಡಿ, 6363794061. ಎರಡು ನಂಬರ್ ಕೊಟ್ಟಿದ್ದಾರೆ. ಇನ್ನೊಂದು ನಂಬರ್ನ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ, ಹೇಳ್ತೀನಿ ನೋಡಿ, 8867710328. ನಂಬರ್ ರಿಪೀಟ್ ಮಾಡ್ತೀನಿ, 8867710328. ಓಕೆ, ನನ್ನ ಒಂದು ವಿಡಿಯೋದಲ್ಲಿ ತಮ್ನೈಲ್ ಅಷ್ಟು ನೀಟಾಗಿ ನನಗೆ ಮಾಡೋಕ್ಕೆ ಬಂದಿಲ್ಲ ಅಂದ್ರೂ ನಾನು ಇತ್ತೀಚೆಗಷ್ಟೇ ತಮ್ನೈಲ್ ಮಾಡೋದು ಕಲ್ತ್ಕೊಂಡಿರೋದು. ಸೊ ಒಳಗಡೆ ಕಂಟೆಂಟ್ ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋನ ಮರಿದೆ ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ಅವರಿಂದ ಯಾರೆಲ್ಲ ಜನಗಳು ಮೋಸ ಹೋಗ್ತಿದ್ರಲ್ಲ ಅದರಿಂದ ಬಚಾವ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ, ಜೊತೆಗೆ ಯಾವಾಗಲೂ ನೀವು ನನ್ನ ಜೊತೆಗೆ ಇರಬೇಕು ಅಂದರೆ ಇನ್ಸ್ಟಾಗ್ರಾಮ್ ID Vihaansurya 1 ಅಂತ ಇದೆ, ಅಲ್ಲಿ ಬನ್ನಿ. ಇನ್ನೊಂದು ಥರ ವೆರೈಟಿ ವಿಡಿಯೋಸ್ನ, ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಇಲ್ಲಿ ಜಸ್ಟ್ ನಮ್ದು ಇರುತ್ತೆ ಬಿಡಿ, ನಾರ್ಮಲ್ ವಿಡಿಯೋಸ್ ಇರುತ್ತೆ. ಅಲ್ಲಿ ಸ್ಪೆಷಲ್ ಆಗಿ ರೀಲ್ಸು, ಎಂಟರ್ಟೈನ್ಮೆಂಟು, ನನ್ನ ಒಂದು ಪರ್ಸನಲ್ ಅಪ್ಡೇಟ್ಸ್ ಎಲ್ಲ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಈ ಒಂದು ಟಾಪಿಕ್ ಇಲ್ಲಿಗೆ ಸ್ಟಾಪ್ ಮಾಡ್ಬೋಣ.
ಹುಷಾರಾಗಿರಿ, ಕೇರ್ಫುಲಿ ಆಗಿರಿ. ಯಾಕೆ ಅಂದರೆ ಈಗ ನಾನು ಜೆನ್ಯೂನ್ ಅಂತ ಹೇಳಿ ಇದು ಮಾಡ್ಬೋದು, ನನಗೆ ಸುಮಾರು ಎಷ್ಟು ಫೇಕ್ ಅಂತ ಅನಿಸುತ್ತೆ ಅಲ್ಲಿನ ಇಲ್ಲಿನೇ ಇದು ಮಾಡಿರ್ತೀನಿ. ಬಟ್ ನನಗೆ ಜೆನ್ಯೂನ್ ಅಂತ ಅನಿಸಿರೋ ಒಂದು ಕಾಂಟ್ಯಾಕ್ಟ್ ನಂಬರ್ನೋ ಅಥವಾ ನಾನು ಏನು ಮಾಡಿರ್ತೀನಿ ಅಂಥ ಪೋಸ್ಟರ್ಗಳನ್ನು ನಾನು ಏನು ಮಾಡಿರ್ತೀನಿ ಪೋಸ್ಟ್ ಮಾಡಿರ್ತೀನಿ. ಅಂಥ ಪೋಸ್ಟರ್ಗಳಿಗೆ ನೀವು ನಿಮ್ಮ ಒಂದು ಫೋಟೋ ಮತ್ತು ನಿಮ್ಮ ಒಂದು ಪ್ರೊಫೈಲ್ ಮಾತ್ರ ಕಳಿಸಿ. ಆ್ಯಕ್ಟಿಂಗ್ ವಿಡಿಯೋ ಕೇಳಿದ್ರೆ ಅವರಾಗಿ ಕೇಳಿದ್ರೆ ಕಳಿಸಿ. ಆಮೇಲೆ ನಾನು ಏನು ಆಡಿಷನಲ್ಲಿ ಏಜ್ನ ಮೆನ್ಷನ್ ಮಾಡಿರ್ತೀನಿ. ಏಜ್ ಅಂದರೆ ನಾನು ಫಾರ್ ಎಕ್ಸಾಂಪಲ್ 25ರಿಂದ 30 ವಯಸ್ಸು ಅಂತ ಹೇಳಿದರೆ 25ಗಿಂತ ಕೆಳಗಡೆ ಇರುತ್ತಲ್ಲ, 14, 15, 16, 20ರವರೆಗೂ ಆ ಒಂದು ಏನಿರುತ್ತಲ್ಲ ಏಜು, ಆ ಕಡೆ ಈ ಕಡೆ ಏಜ್ ಇರೋರನ್ನ ದಯವಿಟ್ಟು ನೀವು ನಿಮ್ಮ ಒಂದು ಫೋಟೋ ನಿಮ್ಮ ಒಂದು ಪ್ರೊಫೈಲ್ನ ಕಳ್ಸೋಕ್ಕೆ ಹೋಗಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಕೇಳ್ಕೊಳ್ಳಿ. ಕನ್ನಡದಲ್ಲೇ ಹೇಳ್ತೀನಿ, ಯಾಕೆಂದರೆ ಅವರು ಇರಿಟೇಟ್ ಆಗ್ತಾರೆ. ನನಗೂ ಕಂಪ್ಲೇಂಟ್ ಮಾಡಿದ್ದಾರೆ ಅವರು. ಏನಕ್ಕೆ ಅಷ್ಟೆಲ್ಲ ಹೇಳ್ಬೇಕಲ್ವಾ ನೀವು ವಿಡಿಯೋದಲ್ಲಿ? ನಾನು ಹೇಳಿರ್ತೀನಿ, ಬಟ್ ಅದು ನಿಮ್ಗೆ ಅರ್ಥ ಆಗ್ತಿರಲ್ಲ, ಇಲ್ಲ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟಿರ್ತಾರೆ, ಸೊ ನಿಮ್ಗೆ ಕೇಳಿಸ್ಕೊಂಡಿರಲ್ಲ. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ, ಜೊತೆಗೆ ದುಡ್ಡು ಏನಾದರೂ ಕೊಟ್ಟರೆ ಅದು ನಿಮ್ಮ ಒಂದು ಜವಾಬ್ದಾರಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ದುಡ್ಡು ಕೊಡಬೇಡಿ ಅಂತ. ಆಮೇಲೆ ನನ್ನನ್ನು ಬ್ಲೇಮ್ ಮಾಡೋಂಗಿಲ್ಲ. ದುಡ್ಡು ಕೊಟ್ಟರೆ ಅದು ನಿಮ್ಮ ಇಷ್ಟ, ನಿಮ್ಮ ಒಂದು ರಿಸ್ಕ್. ಆಯಿತಾ? ಓಕೆ, ಹಾಗಾದರೆ ಸಿಗುವ ಮತ್ತೆ ಹೊಸ ಒಂದು ಟಾಪಿಕ್ನೊಂದಿಗೆ. ಬಾಯ್.